ಎಲ್ರಿಗೂ ನಮಸ್ಕಾರ. ಫಸ್ಟಿಗೆ ಥಂಬ್ನೈಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಕೊರೋನಾ ಸಾಂಬಾರ್ ಅಂತ. ಕೊರೋನಾ ಸಾಂಬಾರ್ ಅಂತ ಹೆಸರಿಟ್ಟಿದ್ದು ನಮ್ಮ ಮನೇಲೇನೆ. ಇದಕ್ಕೆ ಕೊರೋನಾ ಸಾಂಬಾರ್ ಅಂತ ಯಾಕೆ ಹೆಸರಿಟ್ಟಿವಿ ಅಂತ ಮುಂದೆ ಹೇಳ್ತೀನಿ. ಫಸ್ಟ್ ಮಾಡೋದನ್ನ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಒಂದ್ ಸ್ವಲ್ಪ ಹೆಸರು ಬೇಳೆ ತಗೋತಾ ಇದ್ದೀನಿ. ಒಂದ್ ಬಟ್ಲದಷ್ಟಿದೆ. ಅದನ್ನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೋದು. ಅಂದ್ರೆ ಒಂದ್ ಮುಕ್ಕಾಲ್ ಭಾಗ ನೀರು ಹಾಕ್ಬೇಕು. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಅರಿಶಿನ ಪುಡಿ ಇದೆಲ್ಲ ಹಾಕಿ ಇದನ್ನ ಕುದಿಯಕ್ಕೆ ಇಡ್ಬೇಕೀಗ. ಇದು ನಿಧಾನಕ್ಕೆ ಕುದಿಲಿ. ಇದನ್ನ ಕುಕ್ಕರಲ್ಲಿ ಮಾಡಬಾರ್ದು, ಆಚೆನೆ ಮಾಡಬೇಕು. ಅಂದ್ರೆ ಈ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂಚೂರು ಆಯಿಲ್ ಹಾಕಲ್ಲ. ಈಗ ಏನ್ ನಾನು ಜಸ್ಟ್ ಆಯಿಲ್ ಹಾಕಿದ್ದೀನಿ ಅದಷ್ಟೇನೆ, ಸುಮ್ಮನೆ ಅದು ಬೇಳೆ ಕುದಿಲಿ ಅಂತ ಹಾಕಿರೋದು. ಎಳೆ ಹಾಗಲಕಾಯಿ ತಗೊಂಡಿದ್ದೀನಿ. ಇದನ್ನ ಸ್ಟಫ್ ಮಾಡಿ ಶಾಲು ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಬರೀ ಅನ್ನ ಸಾಂಬಾರ್ ಇದ್ದಾಗ ಈ ತರ ಸೈಡ್ಗೆ ಏನಾದ್ರು ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಹಾಗಲಕಾಯಿ ಕಹಿ ಇದ್ರೂ ಒಂಚೂರು ಕಹಿ ಬರಲ್ಲ ಈ ತರ ಮಾಡೋದ್ರಿಂದ, ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆದ್ದು ಬೀಜನ ತೆಗಿತಾ ಇದ್ದೀನಿ. ಈ ಬೀಜನ ತೆಗೆದ್ಬಿಟ್ಟು ಇದು ಎಳೆದಿರ್ಬೇಕು. ಇದು ಹಾಗಲಕಾಯಿ ಸ್ವಲ್ಪ ಚಿಕ್ಕದು ಮತ್ತೆ ಎಳೆದಿರ್ಬೇಕು, ಅಂದ್ರೆ ಚೆನ್ನಾಗಿರುತ್ತೆ ಇದು ಶಾಲು ಫ್ರೈ ಮಾಡಕ್ಕೆ. ಇದ್ರೊಳಗಡೆ ಇರೋ ಬೀಜ ಎಳೆದಿದ್ರೆ ಹಾಕೋಬೇಕು, ಇಲ್ಲ ಅಂದ್ರೆ ಬೀಜ ಹಾಕದೇ ಇದ್ರೂ ನಡೆಯುತ್ತೆ. ಸ್ವಲ್ಪ ಹಾಕೋಬೇಕು. ಆ ಬೀಜನ ಆಮೇಲೆ ನಾನು ನೈಸಾಗಿ ಕಟ್ ಮಾಡ್ತೀನಿ, ತೋರಿಸ್ತೀನಿ. ಈಗ ಅಷ್ಟನ್ನು ನಾನು ಬೀಜ ತೆಗ್ದಿದ್ದೀನಿ ನೋಡಿ. ಇದನ್ನ ಸ್ಟೀಮ್ ಮಾಡಕ್ ಇಡ್ತೀನಿ ಒಂದು ಪಾತ್ರೆಗೆ. ಇದನ್ನ ಫಸ್ಟ್ ಸ್ಟೀಮ್ ಮಾಡ್ಕೋಬೇಕು ಹಾಗಲಕಾಯಿನೆಲ್ಲ. ನಾನು ಇದಕ್ಕೆ ಕೊರೋನಾ ಸಾಂಬಾರ್ ಅಂತ ಯಾಕೆ ಅಂತೀವಿ ಅಂತ ಹೇಳ್ತೀನಿ ನೋಡಿ. ಕೊರೋನಾ ಟೈಮಲ್ಲಿ ನನಗೆ ಫಸ್ಟ್ ಟೈಮು ಕೊರೋನಾ ಬಂತು, ಸೆಕೆಂಡ್ ಟೈಮು ನನಗೂ ನನ್ನ ಮಗನಿಗೂ ಇಬ್ಬರಿಗೂ ಬಂದಿತ್ತು. ಅವಾಗ ನಾನು ಬರೀ ಈ ಸಾಂಬಾರನ್ನೇ ಮಾಡ್ತಾ ಇದ್ದೆ. ಯಾಕಂದ್ರೆ ಆಯಿಲ್ ಎಲ್ಲ ತಿನ್ಬಾರ್ದು ಅಂತ ಅಂತಿದ್ರು ಅಂತ ಹೇಳಿ ಬರೀ ಈ ಸಾಂಬಾರ್ನ ಮಾಡ್ತಾ ಇದ್ದೆ. ಇದು ಬೇಗನ ಆಗುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರೋದು, ಆಮೇಲೆ ಹೊಟ್ಟೆಗೂ ತುಂಬಾ ಹಿತ ಅನ್ಸೋದು ಅವಾಗ ಇದನ್ನ ತಿಂದ್ರೆ. ಡೈಲಿ 1 ತಿಂಗಳವರೆಗೂ ನಾ ಇದೇ ಸಾಂಬಾರ್ ತಿಂತಾ ಇದ್ದೆ. ನಮ್ಮ ಮನೇಲಿ ಈಗ ಮಾಡಿದ್ರೆ ಅದಕ್ಕೆ ಹೆಸರು ಕೊರೋನಾ ಸಾಂಬಾರೇನೆ ಅಂತಾರೆ. ಅದಕ್ಕೆ ನಾನು ಕೊರೋನಾ ಸಾಂಬಾರ್ ಅಂತ ಇದ್ದೀನಿ. ಆಮೇಲೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ, ನೆಗಡಿ, ಕೆಮ್ಮು, ಜ್ವರ ಬಂದವ್ರಿಗೆಲ್ಲ ಇದು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹಿತ ಅನ್ಸುತ್ತೆ ಇದು ಊಟ ಮಾಡಿದ್ರೆ. ಬಿಸಿ ಅನ್ನಕ್ಕೆ ಇದು ಬಿಸಿ ಬಿಸಿ ಸಾರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಹೊಟ್ಟೆ ಸ್ವಲ್ಪ ಉರಿತಾ ಇದೆ, ಹೆವಿ ಡೋಸ್ ಟ್ಯಾಬ್ಲೆಟ್ ಎಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಈ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಹುಷಾರಿಲ್ದೇ ಇದ್ದಾಗ. ಈ ಮಿಕ್ಸಿ ಜಾರ್ಗೆ 1 ಸ್ಪೂನು ಹುರಗಡ್ಲೆ ಅಂದ್ರೆ ಪುಟಾಣಿ, ಆಮೇಲೆ 1.5 ಸ್ಪೂನು ಧನಿಯಾ, ಜೀರಿಗೆ, ಆಮೇಲೆ ಸೋಂಪು, ಬೊಡೆಸೊಪ್ಪು ಅಂತೀವಿ, ಅದಕ್ಕೆ ಸೋಂಪುನು ಅಂತಾರೆ. ಆಮೇಲೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಆಮ್ಚೂರು. ಆಮೇಲೆ ಇದು ಶೇಂಗಾ, ಎಳ್ಳು, ಒಣ ಕೊಬ್ಬರಿ, ಇದು ಪೌಡರ್ ಮಾಡಿರೋದನ್ನ 2 ಸ್ಪೂನ್ ಹಾಕೊಂಡಿದ್ದೀನಿ. ಆ ಪೌಡರ್ನ ಹೇಗ್ ಮಾಡೋದು ಅಂತ ಹಾಗಲಕಾಯಿ ಪಲ್ಯನ ಅಪ್ಲೋಡ್ ಮಾಡಿದ್ದೀನಲ್ಲ, ಅದ್ರಲ್ಲಿ ಇದೆ ಅದು ಪೌಡರ್ ಹೇಗ್ ಮಾಡೋದು ಅಂತ. ಈಗೆಲ್ಲ ಇದು ಬೆಂದಿದೆ. ಇದನ್ನೆಲ್ಲಾನು ತೆಗಿತಾ ಇದ್ದೀನಿ. ಇದನ್ನ ತಕೊಂಡು ಇದು ಸ್ವಲ್ಪ ಆರ್ಲಿ. ಒಂದ್ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಆಮೇಲೆ ಇದು ಹಾಗಲಕಾಯಿ ಸಿಪ್ಪೆ, ಆಮೇಲೆ ಬೀಜ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು, ಈರುಳ್ಳಿ ಎಲ್ಲ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಇದು ಕೆಂಪಾಗುವವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ತಾದ್ಮೇಲೆ ನೋಡಿ ಇದು ಕಲರ್ ಎಲ್ಲ ಚೇಂಜ್ ಆಗಿದೆಯಲ್ಲ, ಇವಾಗ ಇದನ್ನ ಮಾಡಿಟ್ಕೊಂಡಿದ್ವಲ್ಲ ಪೌಡ್ರು, ಆ ಪೌಡರ್ನ ಹಾಕ್ತೀನಿ. ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ. ಅದು ಹಾಗಲಕಾಯಿ ಎಷ್ಟಿರುತ್ತೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕೋಬಹುದು. ಇದಕ್ಕೆ ನಾನು ಹುಳಿಗೆ ಅಂತ ಆಮ್ಚೂರ್ ಪೌಡರ್ನೇ ಹಾಕಿದ್ದೀನಿ. ಇದು ಸ್ವಲ್ಪ ಆರ್ಲಿ. ಈಗ ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಇದು ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಸಾಂಬಾರ್ಗೆ, ಅದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಟೊಮೆಟೊ ಕಟ್ ಮಾಡಿರೋದು, ಆಮೇಲೆ ಕರಿಬೇವು, ಸ್ವಲ್ಪ ಉಪ್ಪು, ಆಮೇಲೆ ಪೆಪ್ಪರ್ ಪೌಡ್ರು. ಇದು ಬೇಳೆ ಒಂದು 85% ಬೆಂದಿರಬೇಕು. ಆವಾಗ ಇದನ್ನೆಲ್ಲ ಹಾಕಿ ಮತ್ತೆ ಒಂದು 15 ನಿಮಿಷ ಇದನ್ನ ಕುದಿಸ್ಬೇಕು. ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಬೇಕು ಬೆಳ್ಳುಳ್ಳಿನ, ಅದು ಸ್ಮೆಲ್ ಒಂಥರ ಚೆನ್ನಾಗಿ ಬರುತ್ತೆ. ಇದು ಆಚೆ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಇದು ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಈ ಸಾಂಬಾರು. ಈಗ ಇದು ಆರಿದೆ ಸ್ಟಫ್ ಮಾಡೋದು.
ಅದು ಸಾಂಬಾರ್ ಇನ್ನು ಕುದಿಲಿ ಅಂತ ಇಟ್ಟಿದ್ದೀನಿ. ಒಂದು 15 ನಿಮಿಷ ಬೇಯಬೇಕದಿನ್ನು. ಈಗ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕೊಂಡಿದ್ದೇನೆ. ಇದು ಬೆಲ್ಲ ಹಾಕಿ ಇದಕ್ಕೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಟೇಸ್ಟ್ ನೋಡಬೇಕು, ಖಾರ ಉಪ್ಪ ಸರಿ ಇದೆಯೋ ಇಲ್ಲ ಅಂತ. ಇಲ್ಲ ಅಂದ್ರೆ ಸ್ವಲ್ಪ ಮತ್ತೆ ಹಾಕೋಬೇಕು. ಈಗ ಇದನ್ನ ಹಾಗಲಕಾಯಿಗೆ ಸ್ಟಫ್ ಮಾಡ್ತೀನಿ. ಜಾಸ್ತಿನೇ ಹಾಕೋಬೇಕು, ಸ್ವಲ್ಪ ಈ ತರ ಸ್ಟಫ್ ಮಾಡಿ ಇಡ್ತೀನಿ ಎಲ್ಲಾನು. ಈಗ ಅದು ಹಸಿಮೆಣಸಿನ್ಕಾಯಿ ಹಾಕಿದ್ದೇನಲ್ಲ, ಹಸಿಮೆಣಸಿನ್ಕಾಯಿ, ಕರಿಬೇವು, ಪೆಪ್ಪರು, ಬೆಳ್ಳುಳ್ಳಿ ಇದೆಲ್ಲಾನು ಆ ಬೇಳೆ ಜೊತೆ ಮಿಕ್ಸ್ ಆಗಿ ಆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸಾಂಬಾರದ್ದು ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಯಾರಿಗಾದ್ರೂ ಹೊಟ್ಟೆ ನೋವು, ಹೊಟ್ಟೆ ತೊಳಿಸ್ದಂಗೆ ಆಗ್ತಾ ಇರುತ್ತಲ್ಲ, ಅವಾಗೆಲ್ಲಾನು ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಹಾಗಲಕಾಯಿ ಎಲ್ಲ ಸ್ಟಫ್ ಆದ್ಮೇಲೆ ಸ್ವಲ್ಪ ಇದಕ್ಕೆ ದಾರ ಸುತ್ಕೋತೇನೆ. ಅಂದ್ರೆ ಎಣ್ಣೆಲಿ ಫ್ರೈ ಮಾಡ್ಬೇಕಾದ್ರೆ, ಶಾಲು ಫ್ರೈ ಮಾಡ್ಬೇಕಾದ್ರೆ ಅದು ಒಳಗಡೆ ಸ್ಟಫ್ ಆಗಿರೋದೆಲ್ಲ ಆಚೆ ಬರಬಾರ್ದು ಅಂತ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರಿಬೇಡಿ. ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರೋದು. ಈಗ ನೋಡಿ, ಈಗ ಇದು ಸಾಂಬಾರ್ ಆಗಿದೆ. ಈ ತರ ಕೆನೆ ಬರಬೇಕು. ನಾನು ಇದಕ್ಕೆ ಒಗ್ಗರಣೆ ಹಾಕಲ್ಲ. ಫಸ್ಟ್ ಬೇಳೆ ಕುದಿಸ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿರೋದು. ಆ ಎಣ್ಣೆನು ಏನಾಗಿರುತ್ತೆ ಗೊತ್ತಾ, ಬೇಳೆ ಫಸ್ಟ್ ಕುದಿಬೇಕಾದ್ರೆ ನೊರೆ ಬಂದಿರುತ್ತೆ. ಆ ನೊರೆನ ನಾನು ತೆಗ್ದಿರ್ತೀನಿ, ನಾನು ವಿಡಿಯೋದಲ್ಲಿ ತೋರಿಸಿಲ್ಲ. ಈಗ ನೋಡಿ ಸಾಂಬಾರ್ ಆಯ್ತು. ಈಗ ಕೊತ್ತಂಬರಿ ಹಾಕಿದ್ಮೇಲೆ ಕ್ಲೋಸ್ ಆಯ್ತು. ಈಗ ಸಾಂಬಾರ್ ರೆಡಿ ಇದೆ. ಯಾವುದೇ ಸಾಂಬಾರಿಗಾಗ್ಲಿ ಕೊತ್ತಂಬರಿ ಹಾಕಿದ ತಕ್ಷಣ ಒಂದು 5 ನಿಮಿಷ ಅದನ್ನ ಮುಚ್ಚಿಟ್ಟು ಬಿಡ್ಬೇಕು. ಅವಾಗ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಹಾಕಿದ ತಕ್ಷಣ. ಈಗ ನೋಡಿ ಇದನ್ನ ಶಾಲು ಫ್ರೈ ಮಾಡ್ತೀನಿ. ಇದನ್ನ ಒಂದು 10 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಈಗ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದ್ ಸೈಡ್ ಫ್ರೈ ಆದ್ಮೇಲೆ ಮತ್ತೆ ಇದನ್ನ ಸ್ವಲ್ಪ ಹೊಳಸ್ಬೇಕು. ಸ್ವಲ್ಪ ಈ ತರ ಎಲ್ಲ ಉಲ್ಟಾ ಮಾಡ್ಬೇಕು ಅದನ್ನ. ಇದು ಚೆನ್ನಾಗಿ ಕಲರ್ ಬರೋ ತನಕ ಆ ಕಡೆ ಈ ಕಡೆ ಸ್ವಲ್ಪ ಹೊಳಸಿ ಫ್ರೈ ಮಾಡ್ತಾ ಇರ್ಬೇಕು. ಅಂದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದಾಗಿದೆ. ಕಲರ್ ಚೆನ್ನಾಗಿ ಬಂದಿದೆ, ಫ್ರೈಯು ಚೆನ್ನಾಗಾಗಿದೆ. ಅದು ಹಾಗಲಕಾಯಿ ಫ್ರೈ ರೆಡಿ ಆಯ್ತು. ಈಗ ಆಮೇಲೆ ಎಲ್ಲದ್ರದ್ದು ದಾರ ತೆಗೆದು ಬಿಡ್ಬೋದು. ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತಿದು ನೋಡಿ. ಒಳಗಡೆನೂ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಾಂಬಾರ್ ಮತ್ತು ಹಾಗಲಕಾಯಿನ ಒಂದ್ಸರಿ ಟ್ರೈ ಮಾಡಿ ಆದ್ಮೇಲೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇದು ರಾಜಮುಡಿ ರೈಸ್ ಅಂತಾರೆ, ಇಲ್ಲಾಂದ್ರೆ ರೆಡ್ ರೈಸ್ ಅಂತಾನು ಹೇಳ್ತಾರೆ ಇದಕ್ಕೆ. ನನ್ನ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ಬರೋದು. ಒಂದು ಹೇಳೋದು ಮರ್ತೆ, ಸಾಂಬಾರು ತುಂಬಾ ತಿಳುವಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.